ನಮಸ್ಕಾರ ಎಲ್ರಿಗೂ. ಈ ರೀತಿ ಡೈಗ್ರಾಮ್ನ ಇರುತ್ತಲ್ಲ, ಇದನ್ನು ಎಷ್ಟು ಈಸಿಯಾಗಿ ನಾವು ಕಂಡು ಹಿಡಿಬೇಕು ಅಂತ ನೋಡೋಣ ಬನ್ನಿರಿ. ಈಗ ನೋಡಿ, ಇದೊಂದು ಶೇಪ್ ಐತೆ, ಹೌದಿಲ್ಲ? ಈ ಶೇಪು ಅರ್ಧ ಕಟ್ಟಾಗೈತಿ. ಇದರಲ್ಲಿ ನಾವು ಯಾವುದು ಅಂತ ಕಂಡು ಹಿಡಿಬೇಕು. ಇದನ್ನು ಕಂಡು ಹಿಡಿ ಬದಲಿ ನಾವು ಏನು ಮಾಡಿಬಿಡ್ಬೇಕು, ಕ್ವಶನ್ ಪೇಪರ್ ಈ ರೀತಿ ಇರುತ್ತಾ, ಏನು ಮಾಡ್ಬೇಕಂದ್ರೆ ಈ ಪಿಕ್ಚರ್ ಇರುತ್ತಲ್ಲ, ಇದನ್ನು ನೀಟಾಗಿ ಹಿಂಗೆ ಕವರ್ ಮಾಡಿಬಿಡ್ಬೇಕು. ಅವಾಗ ಇದ್ರ ಶೇಪು ಗೊತ್ತಾಗುತ್ತೆ, ಹೌದಾ? ಈ ಥರ ಇರೋ ಡೈಗ್ರಾಮ್ ಎಲ್ಲೈತೆ, B1. ಇದು ಕರೆಕ್ಟ್ ಐತೆ ಇಲ್ಲ ಅಂತ ನಮಗೆ ಹೆಂಗೆ ಗೊತ್ತಾಗಬೇಕು? ಈಗ ಇದನ್ನು ನೋಡು, ಈಗ ಇದು ನೋಡು, ಇದು ಮೇಲೆ ಬಂದೈತಿ, ಇದು ಕರೆಕ್ಟ್ ನಮ್ಮ ಆನ್ಸರ್. ಇದು ಹೆಂಗೈತಿ, ಈ ಕಡೆ ಐತಿ, ಹೌದಿಲ್ಲ? ಗೊತ್ತಾಯ್ತಾ? ಈಗ ನೆಕ್ಸ್ಟ್ ನೋಡಿ, ಇದನ್ನು ಸೇಮ್ ಏನು ಮಾಡಬಾರ್ದು, ಒಂದು ಬಾಕ್ಸ್ ರೆಡಿ ಮಾಡಿಬಿಡ್ಬೇಕು ನಾವು ಅಷ್ಟೇ. ಯಾವುದು? ಬಿ. ಕರೆಕ್ಟಾ? ಈಸಿ ಐತಲ್ಲ? ನೀನು ಈ ಡೈಗ್ರಾಮಿಗೆ ಆಮೇಲೆ ಈ ರೀತಿ ಮಾಡಿಕೊಂಡು ಮಾಡೋಕ್ಕಿಂತ ಇದು ಈಸಿ ಮೆಥಡ್, ಗೊತ್ತಾಯ್ತಾ? ಏನಿಲ್ಲ, ಇದೊಂದು ಇಷ್ಟು ಹಾಫ್ ಆಗಿರೋ ಡೈಗ್ರಾಮ್ನ ನಾವು ಪೂರ ಫಿನಿಶ್ ಮಾಡಿಬಿಟ್ರೆ ಇದರದ್ದು ಮುಂಭಾಗ ಎಲ್ಲಿರುತ್ತೋ ಅದಕ್ಕೆ ಕಂಡು ಬರುತ್ತೆ, ಹೌದಾ? ಇವಾಗಿರೋದು ಇದು ಯಾವುದು? A1. ನೆಕ್ಸ್ಟು ಇದನ್ನು ನೋಡು, ಮೇಲ್ ಶೇಪ್ ಮಾಡ್ಬೇಕು ನಾವು, ಹೌದಾ? ಈ ರೀತಿ ಇರೋದೆಲ್ಲೈತೆ, C1. ಗೊತ್ತಾಗ್ತೈತಲ್ಲ ಇವಾಗ? ಆಪ್ಷನ್ A ಅಂತ. ನೆಕ್ಸ್ಟು B1. B1. ಈಗ ಇದರಲ್ಲಿ ನೋಡಿ ಪ್ರಾಬ್ಲಮ್ಮು, ಇದು ಬಂದು ಈ ಕಡೆ ಐತೆ, ಹೌದಾ? ಇದರಲ್ಲಿ ಇಲ್ಲೇ ಇಲ್ಲ, ಇದರಲ್ಲೂ ಶೇಪ್ ಚೇಂಜ್ ಐತೆ, ಈ ಥರ, ಹೌದಿಲ್ಲ? ಎರೋ ಮಾರ್ಕ್. ನಮಗಿರೋದು ಈ ರೀತಿ ಸ್ಟ್ರೈಟ್ ಲೈನ್ ಇರೋದು ಬೇಕಿತ್ತು, ಗೊತ್ತಾಯ್ತಲ್ಲ? ಇನ್ನು ಇದನ್ನು ನೋಡು, ಇಲ್ಲಿಂದ ಇಷ್ಟು ಯಾವುದು? B1. ಯಾಕಂದರೆ ಇದು ಹೊರಗಿನ ಸೇಮ್ ಇದೇ ಐತಿ, ಇದರಲ್ಲಿ ಇಲ್ಲ, ಇದು ಇಲ್ಲ. ಓಕೆ, ಗೊತ್ತಾಯ್ತಲ್ಲ? ಇದನ್ನು ನೋಡು, ಈ ರೀತಿ ಒಟ್ಟೇನು ಮಾಡ್ಬೇಕು ನಾವು, ಆ ಬಾಕ್ಸ್ ಏನು ಕೊಟ್ಟಿರ್ತಾರೋ ಅದನ್ನು ಫಿಲಪ್ ಮಾಡ್ಕೋತಾ ಹೋಗ್ಬೇಕು. ಹೋದ್ವಿ ಅಂದ್ರೆ ನಮಗೆ ಈ ಡೈಗ್ರಾಮು ಈಸಿ ಆಗುತ್ತೆ. ಇದ್ರಾಗ ಯಾವುದು? A1 ಅಂತ. ನೆಕ್ಸ್ಟ್ ನೋಡು, ಯಾವುದು ಇದ್ರಾಗ? ಯಾವುದು? C1. ಈಗ ಇದನ್ನು ನೋಡು, B1. ವೆರಿ ಗುಡ್. B1 ಆಗಲ್ಲ, ಹಾಂ, B1 ರಾಂಗ್. ನೋಡಿ, ನಾವು ಡೈಗ್ರಾಮ್ನ ಎಷ್ಟು ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದಂತೆ. ಸಿ. ಇದನ್ನ ಇಷ್ಟು ಶೇಪ್ ನಾವು ಫಿನಿಶ್ ಮಾಡಿಬಿಡ್ಬೇಕು. ಡಿ. ಗೊತ್ತಾಯ್ತಲ್ಲ ಈಸಿಯಾಗಿ?